ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ GST ಡಿಪಾರ್ಟ್ಮೆಂಟ್ ಅಂದರೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಿಂದ ಬಂದಿರುವ ನೋಟಿಸ್ಗಳ ಬಗ್ಗೆ ಸಮಗ್ರವಾಗಿ ತಿಳಿಯೋಣ. ಇದೇ ಇವತ್ತಿನ ಟಾಪಿಕ್. GST ನೋಟಿಸ್ ಏಕೆ ಮತ್ತು ಅದಕ್ಕೆ ಪರಿಹಾರ ಏನು? GST ಎಂದರೆ ಗೂಡ್ಸ್ ಮತ್ತು ಸರ್ವಿಸ್ ಟ್ಯಾಕ್ಸ್, ಅಂದರೆ ಸರಕು ಮತ್ತು ಸೇವಾ ತೆರಿಗೆ. ಈ ಮೊದಲು ಕರ್ನಾಟಕದಲ್ಲಿ ಜಾರಿಯಿದ್ದ ವ್ಯಾಟ್ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ನ ಬದಲಾಗಿ ಕೇಂದ್ರ ಸರ್ಕಾರವು 2017ರಲ್ಲಿ GSTಯನ್ನು ಜಾರಿಗೆ ತಂದಿತು. ಇದು ಇಡೀ ದೇಶಕ್ಕೆ ಏಕರೂಪ ತೆರಿಗೆ ಪದ್ಧತಿಯಾಗಿದೆ. 2017ರಲ್ಲಿ ಜಾರಿಯಾದ ಈ GST ಈಗ ಮತ್ತೆ ಚರ್ಚೆಗೆ ಬಂದಿರುವುದಕ್ಕೆ ಕಾರಣ ಕರ್ನಾಟಕ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸಣ್ಣ ವರ್ತಕರಿಗೆ ಜಾರಿ ಮಾಡಿರುವ ನೋಟಿಸ್ಗಳು. ಮೊದಲು ಈ ನೋಟಿಸ್ಗಳನ್ನು ಏಕೆ ಜಾರಿ ಮಾಡಲಾಗುತ್ತಿದೆ ಎಂಬುದನ್ನು ತಿಳಿದು ನಂತರ ಅದಕ್ಕೆ ಪರಿಹಾರ ಹುಡುಕೋಣ. GST ಕಾಯ್ದೆ 2017ರ ಸೆಕ್ಷನ್ 22ರ ಪ್ರಕಾರ ಸರಕುಗಳ ವಹಿವಾಟಿನಲ್ಲಿ ತೊಡಗಿರುವ ಒಬ್ಬ ವರ್ತಕನು 40 ಲಕ್ಷಗಳನ್ನು ದಾಟಿದರೆ ಮತ್ತು ಸೇವೆಗಳಲ್ಲಿ ತೊಡಗಿರುವ ಒಬ್ಬ ವರ್ತಕನು 20 ಲಕ್ಷಗಳನ್ನು ದಾಟಿದರೆ ಆತ ಕಡ್ಡಾಯವಾಗಿ GST ನೋಂದಣಿ ಮಾಡಿಸಿಕೊಳ್ಳಲೇಬೇಕು ಮತ್ತು ತೆರಿಗೆಯನ್ನು ಪಾವತಿಸಲೇಬೇಕು. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಅಂಶ, GST ನೋಂದಣಿಗೆ ಕೇವಲ ಟರ್ನ್ ಓವರನ್ನು ಮಾತ್ರ ಕನ್ಸಿಡರ್ ಮಾಡಲಾಗುತ್ತದೆ, ಲಾಭವನ್ನಲ್ಲ. ಇದು ಇಡೀ ದೇಶಕ್ಕೆ ಅನ್ವಯಿಸುತ್ತದೆ, ಕೇವಲ ಕರ್ನಾಟಕದ ವರ್ತಕರಿಗಲ್ಲ. ಆದರೆ ಕೆಲವು ಮಾಧ್ಯಮಗಳು ವರ್ತಕರಿಗೆ 40 ಲಕ್ಷ ಲಾಭವೇ ಬಂದಿಲ್ಲ, ಅವರೇಕೆ ಟ್ಯಾಕ್ಸ್ ಕಟ್ಟಬೇಕು ಎಂಬ ಸುಳ್ಳು ಮಾಹಿತಿಯನ್ನು ಬಿತ್ತರಿಸುತ್ತಿವೆ. ಮುಂದುವರೆದು ಸರಕುಗಳಲ್ಲಿ ಕೆಲವೊಂದು ಎಕ್ಸೆಂಪ್ಟೆಡ್ ಅಂದರೆ GST ವ್ಯಾಪ್ತಿಗೆ ಒಳಪಡದ ಸರಕುಗಳೂ ಇವೆ. ಅವುಗಳ ವಹಿವಾಟಿನಲ್ಲಿ 40 ಲಕ್ಷ ಮೀರಿದರೂ ಕೂಡ GSTಯನ್ನು ನೋಂದಣಿ ಮಾಡಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಉದಾಹರಣೆ, ಹಾಲು, ತರಕಾರಿ ಮತ್ತು ಹಣ್ಣುಗಳು ಹಾಗೂ ಇತರೆ ಪದಾರ್ಥಗಳು. ಪ್ರಸ್ತುತ ಕರ್ನಾಟಕ GST ಡಿಪಾರ್ಟ್ಮೆಂಟ್ 2019ರಿಂದ ಈಚೆಗೆ ಯಾವ ಒಬ್ಬ ವರ್ತಕನ ವ್ಯಾಪಾರ ವಹಿವಾಟು ಒಂದು ವಾರ್ಷಿಕ ವರ್ಷದಲ್ಲಿ 40 ಲಕ್ಷ ದಾಟಿರುತ್ತದೆಯೋ ಅಂಥವರಿಗೆ ನೋಟಿಸನ್ನು ಜಾರಿ ಮಾಡುತ್ತಿದೆ. ಇದಕ್ಕೆ ಹಲವಾರು ಜನರು ಆಕ್ಷೇಪ ಕೂಡ ವ್ಯಕ್ತಪಡಿಸಿದ್ದಾರೆ. ಅದೇನೆಂದರೆ 2019ರಿಂದ ಡಿಪಾರ್ಟ್ಮೆಂಟ್ ಏನು ಮಾಡುತ್ತಿತ್ತು, ಆಗಲೇ ನೋಟಿಸ್ ನೀಡಬೇಕಿತ್ತು, ಹಾಗೆ ಹೀಗೆ ಎಂದು. ಆದರೆ ಕರ್ನಾಟಕ GST ಡಿಪಾರ್ಟ್ಮೆಂಟ್ 2017ರಿಂದಲೂ GST ನೋಂದಣಿ ಬಗ್ಗೆ ಜಾಗೃತಿ ಮೂಡಿಸುತ್ತಲೇ ಬಂದಿದೆ. ಯೂಟ್ಯೂಬ್ಗಳಲ್ಲಿಯೂ GST ನೋಂದಣಿ ಬಗ್ಗೆ ಹಲವಾರು ವಿಡಿಯೋಗಳ ಮೂಲಕವೂ ಜಾಗೃತಿ ಮೂಡಿಸಿದೆ. GST ನೋಂದಣಿ ಪಡೆಯುವುದು ಒಬ್ಬ ವರ್ತಕನ ಕರ್ತವ್ಯ. ಆ ಕರ್ತವ್ಯ ಪಾಲಿಸಿಲ್ಲವೆಂದೇ GST ಡಿಪಾರ್ಟ್ಮೆಂಟ್ ಈಗ ನೋಟಿಸ್ ನೀಡುತ್ತಿರುವುದು. GST ಡಿಪಾರ್ಟ್ಮೆಂಟ್ನಲ್ಲಿ ವಿಂಗ್ ಅಂದರೆ ಸರ್ವಿಸ್ ಅನಾಲಿಸಿಸ್ ವಿಂಗ್ ಎಂಬ ಶಾಖೆ ಇದೆ. ಆ ಶಾಖೆಗೆ 20 ಲಕ್ಷ UPI ಟ್ರಾನ್ಸಾಕ್ಷನ್ಸ್ ದಾಟಿದ ಎಲ್ಲ ಜನರ ಮಾಹಿತಿ ವಿತ್ ಪ್ಯಾನ್ ಕಾರ್ಡ್ ಮತ್ತು ಅಡ್ರೆಸ್ ಬಂದು ತಲುಪಿದೆ. ಆ ವಿಂಗ್ ಈ ಮಾಹಿತಿಗಳನ್ನು ರಾಜ್ಯದ ಎಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ಗಳಿಗೆ ಮುಂದಿನ ಕ್ರಮ ಜರುಗಿಸಲು ನೀಡಿದೆ. ಆಯಾ ಆಫೀಸ್ಗಳು ತಮಗೆ ಬಂದಿರುವ ಮಾಹಿತಿ ಆಧರಿಸಿ ಕಾರಣ ಕೇಳಿ ನೋಟಿಸನ್ನು 40 ಲಕ್ಷ UPI ಟ್ರಾನ್ಸಾಕ್ಷನ್ ದಾಟಿದ ಎಲ್ಲ ಜನರಿಗೂ ನೀಡಿದೆ. ಆತ ಹಾಲಿನ ವ್ಯಾಪಾರಿಯೋ, ಬೇಕರಿ ವ್ಯಾಪಾರಿಯೋ ಅಥವಾ ತರಕಾರಿ ವ್ಯಾಪಾರಿಯೋ ಎಂಬುದನ್ನು ತಿಳಿಯದೆ ಡಿಪಾರ್ಟ್ಮೆಂಟ್ ನೋಟಿಸ್ ನೀಡಿರುತ್ತದೆ. ಏಕೆಂದರೆ ಈ ಮಾಹಿತಿ ಅಧಿಕಾರಿಗಳ ಬಳಿಯೂ ಇರುವುದಿಲ್ಲ. ಆದ್ದರಿಂದಲೇ 40 ಲಕ್ಷ ದಾಟಿದ ಎಲ್ಲರಿಗೂ ಕಾರಣ ಕೇಳಿ ನೋಟಿಸ್ ತಲುಪಿದೆ. ನೋಟಿಸ್ ಬಂದ ತಕ್ಷಣವೇ ಗಾಬರಿ ಪಡುವ ಅಗತ್ಯವಿಲ್ಲ. ನೋಟಿಸ್ ಬಂದ ನಂತರ ಕಾನೂನಾತ್ಮಕವಾಗಿ ಏನು ಮಾಡಬೇಕು, ನೋಟಿಸಿಗೆ ಪರಿಹಾರವೇನು, ಹೇಗೆ ಉತ್ತರ ನೀಡಬೇಕು ಎಂಬುದನ್ನು ಇಷ್ಟೇ ಸರಳವಾಗಿ ಮುಂದಿನ ವಿಡಿಯೋದಲ್ಲಿ ವಿತ್ ಡೀಟೇಲ್ ತಿಳಿಸುತ್ತೇನೆ. ಈ ವಿಡಿಯೋದ ಮಾಹಿತಿ ಇಷ್ಟವಾಗಿದ್ದಲ್ಲಿ ಈ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.